ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಾಜಿ ಡಾನ್ ಪುತ್ರ ರಿಕ್ಕಿ ಮೇಲೆ ಗುಂಡಿನ ದಾಳಿ ಆಸ್ತಿ ವಿಚಾರಕ್ಕೂ ಅಪ್ಪನ ಮೇಲಿನ ದ್ವೇಷವೂ. ಹಾಗಾದ್ರೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಈ ಗುಂಡಿನ ದಾಳಿ ಪ್ರಕರಣ ಯಾವ ವಿಚಾರಕ್ಕೆ ದಾಳಿ ಆಗಿರಬಹುದು? ನೂರಾರು ಅನುಮಾನಗಳು ಹುಟ್ಟಾಗ್ತಾ ಇದೆ. ಆಸ್ತಿ ವಿಚಾರಕ್ಕಾಗಿರ್ಬೋದಾ ಅಥವಾ ತಂದೆ ಮೇಲಿನ ದ್ವೇಷನ ಸಾಧಿಸ್ತಾ ಇದ್ದಾರಾ? 2 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು ರಷ್ಯಾದಿಂದ ಅವರು ರಿಕ್ಕಿ ರೈ. ಅಪ್ಪನ ಆಸ್ತಿ ವಿಚಾರವಾಗಿ ಹಲವು ವಿವಾದಗಳಿತ್ತು. ಮುತ್ತಪ್ಪ ರೈ ಎರಡನೇ ಪತ್ನಿ ಅನುರಾಧ, ರಾಕೇಶ್ ಮಲ್ಲಿ ಹಾಗೂ ವೈದ್ಯನಾಥ, ಒಂದು 4 ಜನರು ಇವ್ರ ಮೇಲೆ ಅನುಮಾನಗಳಿದ್ದಾವೆ. ಆಸ್ತಿ ವಿವಾದ ಇತ್ತು ಇವ್ರಿಗೆ. ನೋಡಿ, ಈತ ರಾಕೇಶ್ ಮಲ್ಲಿ ಆಪ್ತ, ಎರಡನೇ ಹೆಂಡತಿ ಅನುರಾಧ, ಮುತ್ತಪ್ಪ ರೈ ಅವರ ಎರಡನೇ ಹೆಂಡತಿ ಇವರು. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಲು ಸಾಕಷ್ಟು ಬಾರಿ ಏರಿದ್ದಾರೆ. ನಿತೇಶ್ ಶೆಟ್ಟಿ ಅಂದರೆ ಮುತ್ತಪ್ಪ ರೈ ಇದ್ದಾಗ ಅವರ ಜೊತೆಗೆ ಇದ್ದಂಥವ್ರು ಎಲ್ಲರೂ ಇವರು. ಆದರೆ ಈಗ ವಿಲನ್ಗಳಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಮೂಗಿಗೆ ಬಲವಾದಂತಹ ಪೆಟ್ಟು ಬಿದ್ದಿದೆ. ಮುತ್ತಪ್ಪ ರೈ ಅವರ ಎರಡನೇ ಹೆಂಡತಿ ಏನಾದರೂ ಸ್ಕೆಚ್ ಹಾಕಿರ್ಬೋದಾ? ಅನುಮಾನಗಳು ಜಾಸ್ತಿ ಇದ್ದಾವೆ. ಯಾಕಂದರೆ ಮುತ್ತಪ್ಪ ರೈ ಅವರು ಎರಡನೇ ಹೆಂಡತಿಗೆ ಆಸ್ತಿಯನ್ನು ಕೊಟ್ಟಿಲ್ಲ. ಕೊಟ್ಟರೂ ಕೂಡ ಮೊದಲ ಹೆಂಡತಿಯ ಮಕ್ಕಳಿಗೆ ಅದೆಲ್ಲವೂ ಕೂಡ ಸೇರಿದೆ. ರಿಕ್ಕಿ ಮತ್ತು ರಾಕಿ ಇಬ್ಬರು ಇವರು ಮೊದಲ ಹೆಂಡತಿ ಮಕ್ಕಳು. ಎರಡನೇ ಹೆಂಡತಿ ಅನುರಾಧ, ಆಕೆಗೇನು ಸಿಕ್ಕಿಲ್ಲ. ಕೋರ್ಟ್ನಲ್ಲಿ ಹೋದರೂ ಕೂಡ ಆಕೆಗೆ ಹಿನ್ನಡೆ ಆಯಿತು. ಮತ್ತು ಕೆಲ ಆಸ್ತಿಗಳನ್ನು ಈ ರಿಕ್ಕಿ ಮತ್ತು ರಾಕಿ ಮಾರಿದ್ರು. ಕೋರ್ಟ್ನಲ್ಲಿ ವಿವಾದಗಳು ಹಾಗೇ ಇತ್ತು. ಆಸ್ತಿ ವಿವಾದವನ್ನು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ರ ಹಾಗಾದರೆ? ಯಾಕಂತ ಹೇಳಿದ್ರೆ ನೋಡಿ, ಈಗ ಈ ರಾಕೇಶ್ ಮಲ್ಲಿ ಇದಾನಲ್ವಾ, ಇವನು ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದ. ಈ ಹಿಂದೆ ಮುತ್ತಪ್ಪ ರೈ ಅವರು ಬದುಕಿದ್ದಾಗಲೇ ಕೊಟ್ಟಿದ್ದ. ನನ್ನ ಆಸ್ತಿಯನ್ನು ಕಬಳಿಸಿದ್ದಾರೆ, ನನಗೆ ಮೋಸ ಮಾಡಿದ್ದಾರೆ, ನನ್ನ ಹಣವನ್ನು ದೋಚಿದ್ದಾರೆ, ಈ ರೀತಿ ಆರೋಪಗಳನ್ನು ಮುತ್ತಪ್ಪ ರೈ ವಿರುದ್ಧ ಮಾಡಿದ್ದ ಅವನು. ಹಾಗಾಗಿ ಇವರೆಲ್ಲರದು ಒಂದೇ ಗ್ಯಾಂಗು. ನಿತೇಶು, ರಾಕೇಶ್ ಮಲ್ಲಿ, ಅನುರಾಧ, ವೈದ್ಯನಾಥ. ಬಹಳ ದಿನಗಳಿಂದ ಈ ಸ್ಕೆಚ್ ರೆಡಿಯಾಗಿತ್ತು ಅಂತ ಅನುಮಾನ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಗಮನಿಸ್ತಾ ಇದ್ದೇವೆ ರಿಕ್ಕಿ ರೈ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನುಮಾನಗಳು ಜಾಸ್ತಿ ಆಗುತ್ತಾ ಹೋಗ್ತಾ ಇದೆ. ತಾವಿರುವಂತಹ ಸ್ಥಳದಲ್ಲಿ ಸದ್ಯಕ್ಕೆ ಏನೆಲ್ಲ ಕುರುಹುಗಳು ಪತ್ತೆ ಆಗುತ್ತಾ ಇದ್ದಾವೆ? ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ತನಿಖೆ ಯಾವ ಆಯಾಮದಲ್ಲಿ ಸಾಗುತ್ತಾ ಇದೆ? ಆಸ್ತಿ ವಿಚಾರಕ್ಕೆ ಏನಾದರೂ ಸ್ಕೆಚ್ ರೆಡಿಯಾಗಿತ್ತಾ, ಹೇಗೆ ಅನ್ನೋದು? ಪ್ರಭು, ಹಲವು ಅನುಮಾನಗಳು ಕಾಣ್ಬರ್ತಾ ಇರುವಂಥದ್ದು ಇಡೀ ಘಟನೆಯನ್ನು ನೋಡಿದಂಥ ಸಂದರ್ಭದಲ್ಲಿ. ಯಾಕಂತ ಹೇಳಿದರೆ ರಿಕ್ಕಿ ರೈ ದಿವಂಗತ ಮಾಜಿ ಡಾನ್ ಅನ್ಸ್ಕೊಂಡಿದ್ದಂಥ ಮುತ್ತಪ್ಪ ರೈ ಏನಿದೆ ಆತನ ಮಗ ಆಗಿರುವ ಹಿನ್ನೆಲೆಯಲ್ಲಿ ಅವ್ರಿಗೆ ಸಾಕಷ್ಟು ಹಳೆ ವೈಷಮ್ಯಗಳಿತ್ತು. ಆ ವೈಷಮ್ಯಗಳ ಮೇಲೆ ಆಗಿರ್ಬೋದು ಅನ್ನೋದು ಒಂದು ಕಡೆ ಅನುಮಾನಗಳು ಪೊಲೀಸರಿಗೆ ಕಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ರಿಕ್ಕಿದ ವೈಯಕ್ತಿಕ ಕಾರಣಗಳಿಗೆ ಏನಾದರೂ ಆಗಿರ್ಬೋದು ಅಂತ ಅನುಮಾನಗಳು ಕಾಡ್ತಾ ಇರುವಂಥದ್ದು. ಇನ್ನೊಂದು, ರಿಕ್ಕಿ ರೈ ಈಗಾಗಲೇ ಆರೋಪ ಮಾಡಿರುವಂತೆ ತನ್ನ ಚಾಲಕನ ಮುಖಾಂತರ ಏನು ದೂರನ್ನು ಕೊಡಿಸೋರೆ ಅದರ ಮುಖಾಂತರ ನೋಡಿದರೆ ಕೌಟುಂಬಿಕ ಕಲಹ ಅಂದರೆ ಮುತ್ತಪ್ಪ ರೈ ಎರಡನೇ ಪತ್ನಿ ಆಗಿರುವಂತಹ ಏನು ಅನುರಾಧ ಇದ್ದಾರೆ, ಅನುರಾಧ ಅವರು ಮತ್ತು ಇವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಂತಹ ರಾಕೇಶ್ ಮಲ್ಲಿ ಇರ್ಬೋದು, ನಿತೀಶ್ ಎಸ್ಟೇಟ್ ಮಾಲೀಕರಾಗಿರುವಂತಹ ನಿತೀಶ್ ಶೆಟ್ಟಿ ಇರ್ಬೋದು, ಅವ್ರದ್ದು MD ಆಗಿರುವಂಥ ವೈದ್ಯನಾಥನ್, ಹಾಗೆ ಇತರರ ಮೇಲೆ ಆರೋಪಗಳನ್ನು ಮಾಡಿರುವಂಥದ್ದು. ಅಂದರೆ ಇವರು ನನಗೆ ಮೊದಲಿಂದನೂ ಕೂಡ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಥ್ರೆಟ್ಟಿಂಗ್ನ ಮಾಡ್ತಾಯಿದ್ರು, ಬೆದರಿಸ್ತಾ ಇದ್ರು. ಈ ಕಾರಣಕ್ಕಾಗಿ ಯಾವಾಗ ಬೇಕಾದರೂ ನನ್ನ ಜೀವಕ್ಕೆ ಆಪತ್ತು ಇರಬಹುದು ಅಂತೇಳಿ ತನ್ನ ಚಾಲಕನ ಬಳಿ ಆತ ಹೇಳ್ಕೊಂಡಿದ್ದ ಅಂತೇಳಿ ಚಾಲಕ ಬಸವರಾಜ್ಗಾಗಲೇ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿ ದೂರನ್ನು ನೀಡಿರುವಂಥದ್ದು. ಆ ಸಂಬಂಧ FIR ದಾಖಲು ಮಾಡಿಕೊಡುವಂಥ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಇತ್ತೊಂದು ಕಡೆ ನಿನ್ನೆ ರಾತ್ರಿ ನಡೆದ ಈ ಫೈರಿಂಗ್ ಇನ್ಸಿಡೆಂಟ್ನಲ್ಲಿ ಏನು ರಿಕ್ಕಿ ರೈಗೆ ಮೂಗು ಮತ್ತು ಬಲಭಾಗದ ಕೈ ಏನಿದೆ ಅಲ್ಲಿಗೆ ಗಾಯಗಳಾಗಿರುವಂಥದ್ದು. ಈಗಾಗಲೇ 2 ಶಸ್ತ್ರಚಿಕಿತ್ಸೆಗಳನ್ನ ಮಾಡಲಾಗ್ತಿದೆ. ಒಂದು ಮೂಗಿಗೆ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಲಾಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಕೈಗೂ ಕೂಡ ಶಸ್ತ್ರಚಿಕಿತ್ಸೆ ಆಗಿರುವಂಥದ್ದು. ಅಂದರೆ ಔಟ್ ಆಫ್ ಡೇಂಜರ್, ಸದ್ಯಕ್ಕೆ ಯಾವುದೇ ರೀತಿಯ ಆತನಿಗೆ ಸಮಸ್ಯೆಗಳಿಲ್ಲ, ಪ್ರಾಣಾಪಾಯಗಳಿಲ್ಲ. ಆದರೆ ಸಾಕಷ್ಟು ಆತಂಕ
ಆತಂಕಕ್ಕೆ ಒಳಗಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆ ಏನಿದೆ ಇಲ್ಲೇ ಈತನಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಇನ್ನು ಇಡೀ ಇನ್ಸಿಡೆಂಟ್ನ ಗಮನಿಸ್ತಾ ಹೋದಾಗ ಪ್ರಿಲಿಮಿನರಿ ಮಾಹಿತಿಗಳು ನೋಡ್ತಂಥ ಸಂದರ್ಭದಲ್ಲಿ ರಿಕ್ಕಿ ರೈ ನಿನ್ನೆ ಬೆಂಗಳೂರಿನಿಂದ ಏನು ತನ್ನ ಫಾರ್ಮ್ ಹೌಸ್ ಆಗಂತ ಬಿಡದಿ ಮನೆಗೆ ಹೋಗಿರ್ತಾರೆ, ಅಲ್ಲಿ ಇರ್ತಾರೆ. ಇದಾದ ಬಳಿಕ ಊಟವೆಲ್ಲ ಮುಗಿಸ್ಕೊಂಡು ಸುಮಾರು 11 ಗಂಟೆ ನಂತರ ಬೆಂಗಳೂರಿಗೆ ಹೊರಡ್ತಾರೆ. ಬೆಂಗಳೂರಿಗೆ ಹೊರಟಂಥ ಸಂದರ್ಭದಲ್ಲಿ ಇನ್ನೇನು ಮನೆಯಿಂದ ಸ್ವಲ್ಪ ದೂರ ಬಂದಿರ್ತಾರೆ. ಈ ಸಂದರ್ಭದಲ್ಲಿ 3-4 ಕಿಲೋಮೀಟರ್ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಫೋನ್ ಕಾಲ್ ಬಂದಿರುತ್ತೆ. ಈ ಫೋನ್ ಕಾಲ್ನ ಬಂದ ಬಳಿಕ ಅಲ್ಲಿಂದ ವಾಪಸ್ ಅವರ ಫಾರ್ಮ್ ಹೌಸ್ಗೆ ಹೋಗ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಸುಮಾರು 1-1.5 ಗಂಟೆಗಳ ಕಾಲ ಅಲ್ಲೇ ಫಾರ್ಮ್ ಹೌಸ್ನಲ್ಲಿ ಇರ್ತಾರೆ. ಇದಾದ ಬಳಿಕ ಮತ್ತೊಂದು ಫೋನ್ ಕಾಲ್ ಇವ್ರಿಗೆ ಬರುತ್ತೆ ಸುಮಾರು 12:30 ಈ ಸಮಯಕ್ಕೆ. ಈ ಫೋನ್ ಕಾಲ್ ಬಂದಂಥ ಸಂದರ್ಭದಲ್ಲಿ ಪುನಃ ತನ್ನ ಚಾಲಕ ಇರ್ಬೋದು ಗನ್ಮ್ಯಾನನ್ನು ಕರ್ಕೊಂಡು ಅವ್ರು ವಾಪಸ್ ಅಲ್ಲಿಂದ ಬೆಂಗಳೂರಿಗೆ ಹೊರಡ್ತಾರೆ. ಸೊ ಈ ಸಂದರ್ಭದಲ್ಲಿ ಮನೆಯಿಂದ ಒಂದು 300-400 ಮೀಟ್ರ್ ಮುಂದೆ ಬಂದಂಥ ಸಂದರ್ಭದಲ್ಲಿ ಈ ಫೈರಿಂಗನ್ನು ಆಗಿರುವಂಥದ್ದು. ಅಂದರೆ ಈತನ ಪ್ರತಿ ಮೂಮೆಂಟ್ಗಳ ಮೇಲೆ ಗಮನಿಸಿಕೊಂಡು ಮಾಹಿತಿಯನ್ನು ಇಟ್ಕೊಂಡಿರುವಂತಹ ದುಷ್ಕರ್ಮಿಗಳು ಈ ಫೈರಿಂಗನ್ನು ನಡೆಸಿರುವಂಥದ್ದು. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿ ಅವರ ಗುರಿ ಏನಿತ್ತು ಆ ಗುರಿಯನ್ನು ತಲುಪಲಿಕ್ಕೆ ಆಗಿಲ್ಲ. ಇವರಿಗೆ ಗಾಯಗಳಾಗಿರುವಂಥದ್ದು ಮೂಗಿಗೆ ಮತ್ತು ಆತನ ಕೈಗೆ. ಯಾವಾಗಲೂ ರಿಕ್ಕಿ ರೈ ಈ ಮೊದಲು ಅವರೇ ಸೆಲ್ಫ್ ಡ್ರೈವಿಂಗನ್ನು ಮಾಡ್ತಾಯಿದ್ರು. ಪಕ್ಕದಲ್ಲಿ ಗನ್ಮ್ಯಾನ್ ಇದ್ದರು, ಚಾಲಕರಿದ್ದರೂ ಕೂಡ ಅವರೇ ಹೆಚ್ಚಾಗಿ ತನ್ನ ಕಾರನ್ನು ಚಾಲನೆಯನ್ನು ಮಾಡ್ತಾಯಿದ್ರು. ಇದೇ ಕಾರಣಕ್ಕಾಗಿ ದುಷ್ಕರ್ಮಿಗಳು ಚಾಲಕನ ಕೂತಿದ್ದಂಥ ಸೀಟ್ ಮೇಲೆ ಫೈರಿಂಗನ್ನು ಮಾಡಿರುವಂಥದ್ದು. ಆದರೆ ಅದೃಷ್ಟವತಿ ಇವರು ಹಿಂದೆ ಕೂತಿದ್ದಂಥ ಸಂದರ್ಭದಲ್ಲಿ ಚಾಲಕನಿಗೂ ಕೂಡ ಗುಂಡು ಬಿದ್ದಿಲ್ಲ, ಈತನಿಗೆ ರಿಕ್ಕಿ ರೈಗೆ ಬಿದ್ದಿರುವಂಥದ್ದು. ಸದ್ಯ ಆತನಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಮನಗರ ಪೊಲೀಸರು ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಘಟನಾ ನಡೆದ ಸ್ಥಳದಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳನ್ನು ಕಲೆಯ ಜೊತೆಗೆ ಇನ್ನು ಅದರ 2-3 ಕಿಲೋಮೀಟರ್ ಹಿಂಭಾಗ ಮತ್ತು ಮುಂದೆ ಇರುವಂಥ CC ಕ್ಯಾಮ್ರಾ ಫುಟೇಜ್ಗಳಿರ್ಬೋದು, ಟೋಲ್ನಲ್ಲಿ ವೆಹಿಕಲ್ಗಳು ಮೂವ್ಮೆಂಟ್ ಆಗಿರುವಂಥದ್ದು ಇರ್ಬೋದು, ಈ ಯಾವ್ಯಾವ ವೆಹಿಕಲ್ಗಳು ಎಲ್ಲೆಲ್ಲಿ ಮೂವ್ಮೆಂಟ್ಗಳಾಗಿದೆ, ಎಷ್ಟೊತ್ತಿಗಾಗಿದೆ, ಎಲ್ಲ ಮಾಹಿತಿಗಳನ್ನು ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ. ಅದಷ್ಟೇ ಅಲ್ಲದೆ ಲಾಡ್ಜ್ಗಳಿರ್ಬೋದು, ಈ ಡಾಬಾಗಳಿರ್ಬೋದು, ರಾತ್ರಿ ಟೈಮ್ ಊಟಕ್ಕೆ ಹೋಗಿರುವಂಥದ್ದು, ಅದ್ರ ಜೊತೆಗೆ ಲಾಡ್ಜ್ಗಳನ್ನು ಮಾಡ್ಕೊಂಡು ಎಲ್ಲಾದರೂ ರೆಕ್ಕಿಯನ್ನು ಮಾಡಲಿಕ್ಕೆ ಅಂದರೆ ರಿಕ್ಕಿ ರೈನ ಚಲನವಲನಗಳನ್ನು ಮೂವ್ಮೆಂಟ್ಗಳನ್ನು ತಿಳ್ಕೊಳ್ಳಿಕ್ಕೆ ಎಲ್ಲಾದರೂ ಅಲ್ಲೇ ಉಳ್ಕೊಂಡಿದ್ರ, ತಂಗುದಾಣವನ್ನು ಇಲ್ಲ ವಿಶ್ರಾಂತಿಯನ್ನು ಪಡ್ಕೊಂಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇದೊಂದು ಸದ್ಯ ಪ್ರಿಲಿಮಿನರಿಯಾಗಿ ಪೊಲೀಸರ ಪ್ರಕರಣ ದಾಖಲು ಮಾಡಿಕೊಂಡಿರೋದು ನೋಡಿದ್ರೆ ಕೌಟುಂಬಿಕ ವಿಚಾರಕ್ಕೆ ಈ ಒಂದು ಗುಂಡಿನ ದಾಳಿ ನಡೆಸಲಾಗಿದೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಪೊಲೀಸರ ತನಿಖಾ ನಂತರವಷ್ಟೇ ಇದರ ಸೂಕ್ತವಾದ ಕಾರಣ ಹೊರಬರಬೇಕು ಮತ್ತು ವೈಯಕ್ತಿಕ ದ್ವೇಷಕ್ಕೋ ಕೌಟುಂಬಿಕ ದ್ವೇಷಕ್ಕೋ ಇಲ್ಲಾಂದರೆ ತನ್ನ ತಂದೆಯ ಶತ್ರುಗಳಿಂದಲೇ ಇನ್ಸಿಡೆಂಟ್ ಆಗಿದೆ ಅನ್ನೋದು ಪೊಲೀಸರ ತನಿಖಾ ನಂತರವಷ್ಟೇ ಹೊರಬರಬೇಕಾಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.